ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್ಟ. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಾಳೆದಂಡನ್ನು ಉಪಯೋಗಿಸಿಕೊಂಡು ಒಂದು ಹೆಲ್ದಿಯಾದ ದೋಸೆಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬಾಳೆದಂಡು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಕಿಡ್ನಿಗೆ, ಲಿವರಿಗೆ, ಹಾಗೆಯೇ ಬೇಸಿಗೆ ಕಾಲದ ಬಾಯಾರಿಕೆ ಆಗುವಂತಹ ಒಂದು ಅನಿಸಿಕೆಗೆ ಇದಕ್ಕೆಲ್ಲ ಕೂಡ ತುಂಬ ಒಳ್ಳೆಯದು. ಇದನ್ನು ಮಜ್ಜಿಗೆ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು. ಹಾಗೆಯೇ ನಾನಿವತ್ತು ಅದನ್ನು ದೋಸೆ ಮಾಡೋದು ಹೇಗೆ ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಕೊಂಡು. ಇದನ್ನು ಇವತ್ತು ನಾವು ಸುಲಭವಾಗಿ ಯಾರು ಬೇಕಾದರೂ ಮಾಡಿಕೊಳ್ಳುವಂತಹ ದೋಸೆ ಇದು. ಇದಕ್ಕೆ ಬೇಳೆಯನ್ನೆಲ್ಲ ಏನೂ ಉಪಯೋಗಿಸ್ತಾ ಇಲ್ಲ. ಹಾಗೆಯೇ ಇನ್ಸ್ಟಂಟಾಗಿ ಮಾಡುವಂತಹ ದೋಸೆ. ನೆನೆ ಹಾಕಲಿಕ್ಕೆ ಅಥವಾ ಹುಳಿ ಬರಲಿಕ್ಕೆ ಅಂದರೆ ಹುದುಗು ಬರಲಿಕ್ಕೆಲ್ಲ ಎಂತ ಇಲ್ಲ. ಒಂದು ಫೀಟಿನಷ್ಟುದ್ದದ ಬಾಳೆದಂಡನ್ನು ತಗೊಂಡಿದ್ದೇನೆ ನಾನು. ಅದನ್ನು ನೋಡಿ ಈ ಥರ ದುಂಡಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ದುಂಡಗೆ ಕಟ್ ಮಾಡೋ ಉದ್ದೇಶ ನೋಡಿ, ಇದರಲ್ಲಿ ಈ ಥರ ಒಂದು ನಾರಿನ ಅಂಶ ಇರ್ತದೆ. ಈ ನಾರನ್ನು ತೆಗೆದುಕೊಳ್ಬೇಕು ನಾವು. ಬಾಳೆದಂಡಲ್ಲಿರುವ ಈ ನಾರನ್ನು ತೆಗೆಯೋದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ. ನೋಡಿ ಈ ಥರ ಅದನ್ನು ಸಪ್ರೇಟ್ ಮಾಡಿಕೊಳ್ಬೇಕು. ಈ ಥರ ತೆಗೀಲಿಕ್ಕೆ ಬರ್ತದೆ ನಿಮಗೆ. ದುಂಡಗೆ ನೀವು ಕಟ್ ಮಾಡ್ತಾ ಹೋದ ಹಾಗೆ ನಿಮಗೆ ಈ ಥರ ನಾರು ತೆಗೀಲಿಕ್ಕೆ ಸಿಗ್ತದೆ ಮಧ್ಯದಲ್ಲಿ. ಅದನ್ನು ತೆಗೆದುಕೊಳ್ಬೇಕು. 1 ಕಪ್ಪಷ್ಟು ಕಾಯಿ ತಗೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆಯೇ ಗಾಂಧಾರಿ ಮೆಣಸು, ಅಕ್ಕಿ, 1 ಗಂಟೆ ನೆನೆ ಹಾಕಿದಂಥ ಅಕ್ಕಿ. ಬಾಳೆದಂಡನ್ನು ನಾವು ಹಾಗೆಯೇ ರುಬ್ಲಿಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಅದರ ಜೊತೆಗೇ 1 ಕಪ್ ಕಾಯಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ರುಚಿಗೆ ಬೇಕಾದ ಉಪ್ಪು ಹಾಗೂ ಖಾರಕ್ಕೆ ಗಾಂಧಾರಿ ಮೆಣಸು ಇಲ್ಲ ಅಂತಾದರೆ ಹಸಿ ಮೆಣಸು ಹಾಕ್ಕೊಳ್ಬೋದು ಅಥವಾ ಕೆಂಪು ಮೆಣಸನ್ನು ಕೂಡ ಹಾಕ್ಕೊಳ್ಬೋದು. ಫಸ್ಟಿಗೆ ಇದನ್ನು ತರಿತರಿಯಾಗಿ ಹುಡಿ ಮಾಡಿಕೊಳ್ತಾ ಇದ್ದೇನೆ. ನಾರನ್ನು ತೆಗಿಲಿಲ್ಲ ಅಂತಾದರೆ ನೀವು ಹೀಗೆ ರುಬ್ಬುವಾಗ ಅದರಲ್ಲಿ ನಾರು ಸಿಗ್ತದೆ ನಿಮಗೆ. ಅದು ಈಗ ಅದಕ್ಕೆ ನೆನೆ ಹಾಕಿದಂತಹ ಅಕ್ಕಿಯನ್ನು ನಾನು 1 ಗಂಟೆ ನೆನೆ ಹಾಕಿದ್ದು ಬೆಳ್ತಿಗೆ ಅಕ್ಕಿಯನ್ನು, ದೋಸೆ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ಅದನ್ನು ನೋಡಿ ಈ ಥರ ನುಣ್ಣಗೆ ಅದನ್ನು ಪೇಸ್ಟ್ ಮಾಡಿಕೊಳ್ಬೇಕು. ನೋಡಿ ಈ ಥರ ಆಗ್ತದೆ. ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಂಡು ದೋಸೆ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಉಳಿದ ಅಕ್ಕಿಯನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ನಮ್ಮ ದೋಸೆ ಬ್ಯಾಟರ್ ರೆಡಿ ಆಯಿತು. ಇದನ್ನು ಈಗ ಒಂದು 2 ಅಥವಾ 3 ನಿಮಿಷ ಚೆನ್ನಾಗಿ ಅದನ್ನು ಬೀಟ್ ಮಾಡಿಕೊಳ್ಳಿ. ಆವಾಗ ನಿಮಗೆ ಚೆನ್ನಾಗಿ ಫ್ಲಫಿಯಾಗಿ ಬರ್ತದೆ ಅದು. ಅದನ್ನು ಪೇಪರ್ ದೋಸೆಗೆ ಹಚ್ಚಲಿಕ್ಕೆ ಬರ್ತದೆ ಹಾಗೆ ಮಾಡೋದ್ರಿಂದಾಗಿ. ನೋಡಿ ಈ ಥರ ಚೆನ್ನಾಗಿ 2 ರಿಂದ 3 ನಿಮಿಷ ನೋಡಿ ಈ ಥರ ಮಾಡ್ಕೊಳ್ಳಿ. ಇದಕ್ಕೆ ಈನೋ ಆಗಲಿ ಸೋಡಾ ಹುಡಿ ಆಗಲಿ ಎಂತ ಹಾಕಲಿಲ್ಲ ನಾನು. ಹಾಗೆಯೇ ಒಂದು 2-3 ನಿಮಿಷ ನಾವು ಹಾಗೆಯೇ ಅದನ್ನು ತಿರುಗಿಸ್ಕೊಂಡ್ರೆ ನೋಡಿ ಈ ಥರ ನೊರೆಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೋಡಿ ಇಷ್ಟ ಆದರೆ ನಮ್ಮ ದೋಸೆ ಹಿಟ್ಟು ರೆಡಿ ಆಯಿತು. ಈಗ ತವಾ ಬಿಸಿ ಆಗಲಿಕ್ಕೆ ಇಡಿ. ತವಾ ಬಿಸಿಯಾಗೇ ಇರಲಿ. ಬಿಸಿ ಇಲ್ಲ ಅಂತಾದರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಅದು. ಈಗ ಚೆನ್ನಾಗಿ ತವಾ ಬಿಸಿಯಾದ ನಂತರ ಅದಕ್ಕೆ ತೆಳ್ಳಗೆ, ಎಷ್ಟು ತೆಳ್ಳಗೆ ಸಾಧ್ಯವೋ ಅಷ್ಟು ತೆಳ್ಳಗೆ ನೋಡಿ. ನಾನು ಇದನ್ನು ಹೀಗೆ ತೋರಿಸ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ನೋಡಿ ಇದಕ್ಕೆ ನೀರು ಕಡಿಮೆ ಆಗಿದೆ. ದೋಸೆ ಹಿಟ್ಟಿಗೆ ನೀರು ಕಡಿಮೆ ಆಯಿತು ಅಂತಂದರೆ ಅದು ಸರಿಯಾಗಿ ಹಚ್ಚಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗ್ತದೆ. ತಿನ್ನಲಿಕ್ಕೇನು ತೊಂದರೆ ಆಗೋದಿಲ್ಲ, ದೋಸೆ ಸರಿಯಾಗಿ ಹಚ್ಚಲಿಕ್ಕೆ ಬರೋದಿಲ್ಲ ಅಷ್ಟೇ. ಮೇಗಿಂದ ತುಪ್ಪ ಹಾಕ್ಕೊಂಡು 2 ಕಡೆಯನ್ನು ಕೂಡ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದ ಫೈಬರ್ ರಿಚ್ ಆದಂತಹ ಬಾಳೆದಂಡಿನ ದೋಸೆ ರೆಡಿ ಆಯಿತು. ಇದನ್ನೇ ನಾನು ಇನ್ನೊಂದು ಸತಿ ಹಾಕಿ ತೋರಿಸ್ತೇನೆ. ಇದನ್ನು ಈಗ ನಾನು ಸಾಂಬಾರು ಜೊತೆಗೆ ಹಾಗೆಯೇ ನನ್ನ ಹತ್ರ ಇವತ್ತು ಗುಜ್ಜೆ ಪಲ್ಯ ಇತ್ತು ಮಾಡಿದ್ದು, ಅದರ ಜೊತೆಗೆ ನಾನು ಸರ್ವ್ ಮಾಡ್ತಾ ಇದ್ದೇನೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.